Hi guys, today you're wondering what I am doing, right? So I am drilling the hole in the wall. So welcome to Mumtaz Vlog, and today I am going to show you the complete installation of my dishwasher. It's very difficult, guys. I tried almost like hour, I think so. So it's too difficult to do it. So let me see the other side, whether it has come. Yes, you can see, the big hole has come. So I'm just planning to keep it here. Lot of searches, I decided to buy this IFB dishwasher. This is IFB Neptune 16. They say that it is a 16 place setting. So I have decided to go for it because it has a inbuilt softener. We have a hard water, so I thought this will be the good option. So we have got this, and yeah, you can see how. Okay, cutlery banta. ಇದು ಇನ್ನೊಂದು ಬಾಕ್ಸ್ನಲ್ಲಿ ಕಟ್ಲರಿ ಬರುತ್ತೆ. ಇಲ್ಲ ಇಲ್ಲ. So here he is doing the installation process. So he I actually thought that I made a hole and I kept it. So I thought that he will fix it, but he said that he will not fix that. So because we have to call the plumber, he said. So then I told, okay, fine, you just tie all these things and keep it, and explain the installation, whatever the process is there. So I told him to do. So after that I did myself the complete process. ಫುಲ್ ಡಿಸ್ಪ್ಲೇ ಆನ್ ಆಗುತ್ತೆ. Okay. ಡಿಸ್ಪ್ಲೇ ಆನ್ ಆದಾಗ ನಿಮಗೆ ಫಸ್ಟ್ ಟೈಮ್ ಅಲ್ಲ ಆನ್ ಮಾಡ್ತಾ ಇರೋದು. ನಿಮಗೆ ಸಾಲ್ಟ್ ಮತ್ತೆ ರಿನ್ ಸೈಡ್ ಎರಡು ಲೈಟ್ ಆನ್ ಆಗಿ ಇಂಡಿಕೇಶನ್ ಇದೆ. ಓಕೆ. ಇಂಡಿಕೇಶನ್ ತೋರಿಸ್ತಾ ಇದೆ ಅಂತ ಅಂದ್ರೆ ನೀವು ಯಾವ ಟು ಫೀಲ್ ಮಾಡಬೇಕು. ಅದಕ್ಕೆ ಇಂಡಿಕೇಶನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಅದು ರಿನ್ ಸೈಡ್ ಸಿಂಬಲ್ ಬರುತ್ತೆ. ಓಕೆ. ಟು ಸಿ ಇಯರ್ ಇದು ರಿನ್ ಸೈಡ್ ಸಿಂಬಲ್ ಇದು. ಓಕೆ. ನೀವು ಇಲ್ಲಿ ಓಪನ್ ಮಾಡಿ ಇಲ್ಲಿ ರಿನ್ ಸೈಡ್ ನ ಫಿಲ್ ಮಾಡಬೇಕು. ಓಕೆ. ನಿಮಗೆ ಸಾಲ್ಟ್ ಬಂದು ಅಲ್ಲಿದೆ ನೋಡಿ. ಸಾಲ್ಟ್ ಅದು ನಿಮಗೆ ಸಾಲ್ಟ್ ಅಲ್ಲಿ ಬರುತ್ತೆ. ಅದು ಸಾಲ್ಟ್ನ ನೀವು ಅಲ್ಲಿ ಫಿಲ್ ಮಾಡಬೇಕು. ಓಕೆ. ಇವೆರಡು ಫಿಲ್ ಮಾಡಿದ್ಮೇಲೆ ಅದು ನಿಮಗೆ ಎರಡು ಹೋಗುತ್ತೆ, ಲೈಟ್ ಆಫ್ ಆಗುತ್ತೆ. ಓಕೆ. ಓಕೆನಾ? ಫುಲ್ ಹಾಕಬೇಕಾ? ಇಲ್ಲ, ನಿಮಗೆ ಒಂದು 80% ಫಿಲ್ ಆಗುತ್ತೆ ಮೇಡಮ್ ಈ ಬಾಟಲ್ ಅಲ್ಲಿ. ಓಕೆ. ಸೊ ಎಷ್ಟು ದಿನ ಬರುತ್ತೆ ಸರ್ ಇದು? 25 ವಾಶ್ ಬರುತ್ತೆ. 25 ವಾಶ್. ಓಕೆ. ಹಂಗೆ ನೀವು ಫಸ್ಟ್ ಟೈಮ್ ಫಿಲ್ ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮ್ ನೀವು ಸಾಲ್ಟ್ ಹಾಕ್ಬೇಕಾದ್ರೆ ವಾಟರ್ ಹಾಕೋದು ಮೇಡಮ್. ಓಕೆ. ನೀವು ಕಂಪ್ಲೀಟ್ ಆಗಿ ನೀವು ಜಸ್ಟ್ ಸಾಲ್ಟ್ ಫಿಲ್ ಮಾಡಿದ್ರೆ ಸಾಕು. ಓಕೆ. ಸಾಲ್ಟ್ ಇದು ಕಂಪ್ಲೀಟ್ ಆಗಿ ಫಿಲ್ ಆದಮೇಲೆ ಜಸ್ಟ್ ಒಂದು ವಾಶ್ ಆದಮೇಲೆ ನಿಮಗೆ ಇಂಡಿಕೇಶನ್ ಆಫ್ ಆಗುತ್ತೆ. ಓಕೆನಾ? ಆನ್ ಆ್ಯಂಡ್ ಆಫ್. ಓಕೆ. ಓಕೆ. ನೆಕ್ಸ್ಟ್ ನಿಮಗೆ ಪವರ್ ಬಟನ್ ಇಲ್ಲಿದೆ. ಮೀನ್ಸ್ ಪ್ರೋಗ್ರಾಮ್ಸ್. ಓಕೆ. ಚೇಂಜ್ ಮಾಡೋಂಗಿದ್ರೆ ಇಲ್ಲೇ ಚೇಂಜ್ ಮಾಡ್ಕೋಬೇಕು. ಜಸ್ಟ್ ಸ್ಟಾರ್ಟಿಂಗ್ ಮಾಡಿ ಡಿಫಾಲ್ಟ್ ಯಾವ ಸೆಲೆಕ್ಟ್ ಆಗಿರುತ್ತೆ ಈಕೋ ಅಲ್ಲಿ. ಈಕೋ ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ಸೂಪರ್ 50 ನಿಂದ ಆಟೋ ಅಂತ ಬರುತ್ತೆ ಮೂರನ್ನು. ಓಕೆ. ಸಿಂಬಲ್ಸ್ ತೋರಿಸಿದ ನೋಡಿ. ಮೀನ್ಸ್ ಆಟೋಮೆಟಿಕ್ ಆಟೋದಲ್ಲಿ ನಿಮ್ಮ ಟೆಂಪರೇಚರ್ ಆಟೋ ತಗೊಳುತ್ತೆ. ಜಸ್ಟ್ ಇದು 30 to 40 ಡಿಗ್ರಿ 50 ಡಿಗ್ರಿ ಇದೆ. ನೀವು ಆಟೋ ತಗೊಳ್ತು ಅಂತ ಅಂದ್ರೆ ನಿಮಗೆ ವೆಸಲ್ಸ್ ನ ಸೆನ್ಸ್ ಮಾಡುತ್ತೆ. ಆಯಿಲ್ ಐಟಮ್ ಆಯಿಲ್ ಎಲ್ಲ ಜಾಸ್ತಿ ಇದೆ ಅಂತ ಅಂದ್ರೆ ಡೈರೆಕ್ಟ್ 30 50ಗೆ ಇನ್ಕ್ರೀಸ್ ಆಗುತ್ತೆ ಟೆಂಪರೇಚರ್. ಓಕೆ. ಓಕೆನಾ? ಜಸ್ಟ್ ಇದು ಅಷ್ಟೇ ಆಟೋ. ನೆಕ್ಸ್ಟ್ 15 60 ತಗೊಳುತ್ತೆ. ಸಾರಿ, ಓಕೆ. 15 60 ತಗೊಳುತ್ತೆ. ಸೊ ಕೆಳಗಡೆ ಇರೋದೆಲ್ಲ ಆಟೋ. ಇದು ಲಾಸ್ಟ್ 3 ಲೈನ್ಸ್ ಆಟೋ ತಗೊಳುತ್ತೆ. ಓಕೆ. ಇದು ಅಷ್ಟೇ 3 ಅವರ್ಸ್ ತಗೊಳುತ್ತೆ ಟೈಮಿಂಗ್ಸ್. ಓಕೆ. ಓಕೆನಾ? ನೋಡಿ ಫಸ್ಟ್ ನಿಮಗೆ ಪ್ರೀ ವಾಶ್ ಅಂತ ಬರುತ್ತೆ. ಜಸ್ಟ್ 15 ಮಿನಿಟ್ಸ್
ಪ್ರೀ ವಾಶ್ ಅಂದ್ರೆ ಪ್ರೀ ವಾಶ್ ಮೀನ್ಸ್ ಆಲ್ರೆಡಿ ವೆಸಲ್ಸ್ ಎಲ್ಲ ಡ್ರೈ ಆಗಿರುತ್ತೆ, ನೈಟಿನ ಪ್ಲೇಟ್ಸ್ ಎಲ್ಲ ಮಾರ್ನಿಂಗ್ಗೆ ಡ್ರೈ ಆಗಿರುತ್ತೆ. ನೀವು ಫಸ್ಟ್ ಪ್ರೀ ವಾಶ್ ಮಾಡಬೇಕಾಗುತ್ತೆ 15 ಮಿನಿಟ್ಸ್. ಆಮೇಲೆ ಆ ಟೈಮಲ್ಲಿ ನಿಮ್ಗೆ ಪೌಡರ್ ಆಗ್ಲಿ ಏನು ಹಾಕ್ಬಾರ್ದು, ಜಸ್ಟ್ ಬರೀ ವಾಟರ್ ಮಾತ್ರ ಪ್ರೀ ವಾಶ್ ಆಗಬೇಕು. ಓಕೆ. ನೆಕ್ಸ್ಟ್ ಬಂದು ನಿಮ್ಗೆ ಇಕೋ 14 ಮಿನಿಟ್ಸ್ ಬರುತ್ತೆ, ಜಸ್ಟ್ ವಾಶ್ ಅಷ್ಟೇ. ಇದು ಈಕೋ ಎದಕ್ಕೆ ಇದು? ಇಕೋ ಮೀನ್ಸ್ ಅಂದ್ರೆ ಇಕೋ ಅಂತ ಲೀವ್ ಸಿಂಬಲ್ ಇದೆ ನೋಡಿ, ಲೀವ್ ಸಿಂಬಲ್ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಆಗಿ ಡೋರ್ ಇಷ್ಟು ಓಪನ್ ಆಗುತ್ತೆ. ಆಟೋ ಡೋರ್ ಅದು ಒನ್ಸ್ ಫಿನಿಶ್ ಅಂದ್ರೆ ಆಟೋ ಡೋರ್ ಓಪನ್ ಆಗುತ್ತೆ. ಓಕೆ. ಇಲ್ಲಿ ಸಿಂಬಲ್ ಇದೆ. ನೀವೆಲ್ಲ ಪ್ರೋಗ್ರಾಮ್ಗೂ ಬೇಕು ಅಂತ ಅಂದ್ರೆ ನೀವು ಚೇಂಜ್ ಮಾಡ್ಕೋತೀರ ಪ್ರೋಗ್ರಾಮ್ ನೋಡಿ ಈ ತರ. ನೆಕ್ಸ್ಟ್ ಬಂದು 30 ಮಿನಿಟ್ಸ್ ಇದೆ. ನೆಕ್ಸ್ಟ್ ಬಂದು 30 ಮಿನಿಟ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಕ್ವಿಕ್ ವಾಶ್. ಓಕೆ, ಬೇಗ ಬೇಕು ಅಂತ ಅಂದ್ರೆ ಓಕೆನಾ. ಲಿಕ್ವಿಡ್ ಹಾಕ್ಬೋದಲ್ಲ ಅದಕ್ಕೆ? ಎಲ್ಲದಕ್ಕೂ ಹಾಕೋಬೇಕು ನೀವು. ಇದೊಂದು ಬಿಟ್ಟು ಈ ಮಿಕ್ಕಿದಕ್ಕೆಲ್ಲ ಹಾಕೋಬೇಕು. ಪ್ರೀ ವಾಶ್ ಬಿಟ್ಟು ಈ ಪ್ರೀ ವಾಶ್ ಬಿಟ್ಟು 1 2 3 4 5 6 7 ಪ್ರೋಗ್ರಾಮ್ಸ್ ನೀವು ಹಾಕೋಬೇಕು ನೋಡಿ. ಇಕೋ ಅಂತ ಇದೆ. ಇಕೋ ಮೀನ್ಸ್ 3 hours 42 minutes ಇದೆ. ಜಸ್ಟ್ ಪವರ್ ಕನ್ಸಂಪ್ಷನ್ ಕಮ್ಮಿ ತಗೊಳುತ್ತೆ, ಮೀನ್ಸ್ ಟೈಮಿಂಗ್ ಜಾಸ್ತಿ ತಗೊಳುತ್ತೆ. ಇಕೋ ಮೀನ್ಸ್ ನೆಕ್ಸ್ಟ್ ಬಂದು ಸೂಪರ್ 50, ಓನ್ಲಿ 50 minutes ತಗೊಳುತ್ತೆ. ಪವರ್ ಕನ್ಸಂಪ್ಷನ್ ಸ್ವಲ್ಪ ಇದೆ, 50 minutes ಬೇಗ ವಾಶ್ ಆಗುತ್ತೆ. 6 ಡಿಗ್ರಿ ಟೆಂಪರೇಚರ್ ತಗೊಳುತ್ತೆ 15 minutes. ನೆಕ್ಸ್ಟ್ ಬಂದು ನಿಮಗೆ ಟ್ಯಾಬ್ಲೆಟ್ಸ್ ಇದೆ, ಮೇಬೆ ಫೀಡಿಂಗ್ ಬಾಟಲ್ ಇದೆ, ಬಟ್ ಅಪ್ 1 ಡೌನ್ 1 ಅಂತ ಮೀನ್ಸ್ ಅಪ್ಪರ್ 1 ಡೌನರ್ 1 ಅಂತ ಬರುತ್ತೆ. ಡೌನ್ 1 ಅದು ಯಾವ ತರ, ಇನ್ ಕೇಸ್ ನೀವು ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಡೈರೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡೋದು ಬೇರೆ. ಟ್ಯಾಬ್ಲೆಟ್ ನೀವೇನಾದ್ರು ಟ್ಯಾಬ್ಲೆಟ್ ಯೂಸ್ ಮಾಡ್ತೀರಾ ಅಂದ್ರೆ ಟ್ಯಾಬ್ಲೆಟ್ ನ ಯು ಮಸ್ಟ್ ಸೆಲೆಕ್ಟ್ ಬಿಫೋರ್ ದ ಸ್ಟಾರ್ಟ್. ಸೆಲೆಕ್ಟ್ ಬಟನ್ ಇಲ್ಲಿದೆ, ಇದು ಆಪ್ಷನ್ ಬಟನ್, ಇದು ಸೆಲೆಕ್ಟ್ ಬಟನ್. ನಿಮ್ಗೆ ಬೇಡ ಅಂತ ಅಂದ್ರೆ ಮಿಷಿನ್ ನ ಪ್ರೋಗ್ರಾಮ್ ನ ಚೇಂಜ್ ಮಾಡಿ ಕಮ್ಮಿ ಇದೆ ಅಂತಂದ್ರೆ ಮೇಲೆ ಮಾತ್ರ ಯೂಸ್ ಮಾಡಬಹುದು. ಇಲ್ಲ ಕೆಳಗಡೆ ಯೂಸ್ ಮಾಡ್ಕೋತೀರಾ ಅಂತ ಅಂದ್ರೆ ಕೆಳಗಡೆ ಯೂಸ್ ಮಾಡ್ಕೋಬಹುದು. ಸಪ್ರೇಟ್ ಆಗಿ ಒಂದು ಚೇಂಬರ್ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಡೌನ್ 1 ಇತ್ತು ಅಂತ ಅಂದ್ರೆ ನಿಮ್ಗೆ ಸೆಕೆಂಡ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಟಾಪ್ 1 ಫುಲ್ ಮಾಡಿದ್ರೆ ಸಾಕಾಗುತ್ತೆ, ಪವರ್ ಕನ್ಸಂಪ್ಷನ್ ಟೈಮ್ ಸೇವ್ ಎಲ್ಲ ಆಗುತ್ತೆ. ಓಕೆನಾ, ಜಸ್ಟ್ ಚೂಸ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೀವ್ ಸಿಂಬಲ್ ಎಲ್ಲದಕ್ಕೂ ತೋರಿಸ್ತಾ ಇದೆ ಅಂತಂದ್ರೆ, ಎಲ್ಲ ಈಚ್ ಪ್ರೋಗ್ರಾಮ್ ತೋರಿಸ್ತಾ ಇದೆ ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಅದೇನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋ ಡೋರ್ ಓಪನ್ ಆಗುತ್ತೆ. ಬಿಫೋರ್ ಸ್ಟಾರ್ಟ್ ಇವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಬೇಕು ಅಂದ್ರೆ. ನೆಕ್ಸ್ಟ್ ರಿಂಗ್ಸ್, ಎಕ್ಸ್ಟ್ರಾ ರಿಂಗ್ಸ್ ಅಂತ ಬರುತ್ತೆ, ಪ್ಲಸ್ ವಾಟರ್ ಸಿಂಬಲ್ ಇದೆ. ನಿಮಗೆ ರಿಂಗ್ಸ್ ಅಲ್ಲಿ ನಿಮಗೆ ಜಾಸ್ತಿ ಆಯಿಲ್ ಐಟಮ್ ಇದೆ, ಜಾಸ್ತಿ ಪೌಡರ್ ಹಾಕಿ ವಾಶ್ ಮಾಡ್ತಾರೆ ಅನ್ನೋದಾದ್ರೆ ಎಕ್ಸ್ಟ್ರಾ ರಿಂಗ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬಂದು ನಿಮ್ಗೆ ಹೈಜೀನ್ ಮೀನ್ಸ್ ಜಾಸ್ತಿ ಆಯಿಲ್ ಐಟಮ್ ಎಲ್ಲ ಇದೆ ಅಂತ ಅಂದ್ರೆ ಜಸ್ಟ್ ಎಕ್ಸ್ಟ್ರಾ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡೋದು. So guys, we're putting all the dirt in the dishwasher. Look, dirt dishes, dirty plates, dirty tumblers, dirty spoon, dirty forks. Look at here. There's some items, there's glass, there's drinking glass, there's Tiffin, all the stuff. And this is the washing, this is salt, and this is dishwasher salt, this is detergent, all stuff. And here we should put this stuff, and we already put it, now we are gonna close it. I'm gonna see you next week. So that was my daughter, guys. So she was just telling about the dishwasher. So here I have filled, with all the vessels here. This is the first time. So let me see how it wash. And that's my biryani deksha. Let me see, whether it really washes or not.